ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು BCom 4th ಸೆಮ್ ಹಾಗೂ BA 4th ಸೆಮ್ಗೆ ಇರುವಂಥ ಅಂತಾರಾಷ್ಟ್ರೀಯ ವ್ಯಾಪಾರ, ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ, ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವ, ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಕೆಲವೊಂದಿಷ್ಟು ಸಿದ್ಧಾಂತಗಳು, ಆ ಸಿದ್ಧಾಂತದಲ್ಲಿ ನಿಮ್ಮ ಸಿಲೆಬಸ್ಗೆ ಪ್ರಮುಖವಾಗಿ 2 ಸಿದ್ಧಾಂತಗಳದಾವು. ಆ 2 ಸಿದ್ಧಾಂತಗಳಲ್ಲಿ ಮೊದಲನೇ ಸಿದ್ಧಾಂತ ಯಾವುದು ಅಂತಂದರೆ ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅಥವಾ ಸಾಪೇಕ್ಷ ವೆಚ್ಚದ ಸಿದ್ಧಾಂತ, ಥಿಯರಿ ಆಫ್ ಕಂಪೇರಿಟಿವ್ ಕಾಸ್ಟ್ ಥಿಯರಿ ಅಂತೂ ಕೂಡ ಇದನ್ನು ಕರೀತಾರೆ. ಈ ಒಂದು ಸಿದ್ಧಾಂತದ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸನ್ನು ಮಾಡೋಣ. ಮೊದಲನೇದಾಗಿ ಈ ಸಿದ್ಧಾಂತವನ್ನು ಸಾಪೇಕ್ಷ ವೆಚ್ಚದ ಸಿದ್ಧಾಂತ ಅಥವಾ ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಅಂತಲೂ ಕೂಡ ಕರೀತಾರೆ. ಸೊ ಈ ಒಂದು ಸಿದ್ಧಾಂತವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಯಾರು ಅಂತಂದರೆ ಡೇವಿಡ್ ರಿಕಾರ್ಡೋರವರು. ಅಂದರೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡೇವಿಡ್ ರಿಕಾರ್ಡೋ. ಇದಾದ ನಂತರ ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ JS ಮಿಲ್, ಆಲ್ಫ್ರೆಡ್ ಮಾರ್ಷಲ್, ಕೆ ಆರ್ನೆಸ್, ಟಾಸಿಂಗ್, ಹೆಬರ್ಲರ್ ಇನ್ನೂ ಮುಂತಾದ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಹೆಚ್ಚು ಅಭಿವೃದ್ಧಿಪಡಿಸಿದರು. ಕ್ರಿಸ್ತಶಕ 1817ರಲ್ಲಿ ಡೇವಿಡ್ ರಿಕಾರ್ಡೋರವರು ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರು ಏನು ಅಂತಂದರೆ ರಾಜಕೀಯ ಅರ್ಥಶಾಸ್ತ್ರ ಮತ್ತು ತೆರಿಗೆಯ ತತ್ವಗಳು. ಸೊ ಅದನ್ನು ಇಂಗ್ಲೀಷ್ನೊಳಗೆ ಏನಂತ ಕರೀತಾರೆ ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ಯಾಕ್ಸೇಷನ್ ಅಂತ ಕರೀತಾರೆ. ಈ ಒಂದು ಸಿದ್ಧಾಂತದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಏನಪ್ಪ ಅಂದ್ರೆ ವಿವರಿಸ್ಯಾರು. ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಈ ಒಂದು ಸಿದ್ಧಾಂತದಲ್ಲಿ ಅವರು ವಿವರಿಸ್ಯಾರು. ಸೊ ಹಾಗಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಂಗೆ ನಡೀತೈತಿ ಅನ್ನೋದಕ್ಕೊಂದು ಅವರು ಡೆಫಿನೇಷನನ್ನು ಕೊಡ್ತಾರೆ. ಅದು ಏನಪ್ಪ ಅಂತಂದ್ರೆ ವ್ಯಾಪಾರದಲ್ಲಿ ಭಾಗವಹಿಸುವ ರಾಷ್ಟ್ರಗಳು, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾಗವಹಿಸುವಂಥ ರಾಷ್ಟ್ರಗಳು ಸಾಪೇಕ್ಷ ವೆಚ್ಚ ಕಡಿಮೆ ಇರುವ ವಸ್ತುಗಳನ್ನು ರಫ್ತು ಮಾಡಿ ಸಾಪೇಕ್ಷವಾಗಿ ವೆಚ್ಚ ಅಧಿಕವಿರುವ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಯಾವ ರಾಷ್ಟ್ರಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಲು ಸಾಧ್ಯವಿರುತ್ತದೆಯೋ ಅಂಥ ವಸ್ತುಗಳನ್ನು ಹೆಚ್ಚು ಉತ್ಪಾದನೆ ಮಾಡಿ ಅವುಗಳನ್ನು ರಫ್ತು ಮಾಡ್ತಾರೋ, ಮತ್ತು ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಲು ತಗಲುವಂಥ ವೆಚ್ಚ ಹೆಚ್ಚಾಗಿರುತ್ತದೆಯೋ ಅಂತಹ ವಸ್ತುಗಳನ್ನು ಅವರು ಅಂದರೆ ವ್ಯಾಪಾರದಲ್ಲಿ ಭಾಗವಹಿಸುವಂಥ ರಾಷ್ಟ್ರ ಆಮದು ಮಾಡ್ಕೊಳ್ತೈತಿ ಅಂಥೇಳಿ. ಸೊ ಇವರು ಯಾರು ಅಂತಂದರೆ ಡೇವಿಡ್ ರಿಕಾರ್ಡೋರವರು ಹೇಳ್ತಾರೆ. ಜೊತೆಗೆ ಈ ಸಿದ್ಧಾಂತವು ತನ್ನದೇ ಆದ ಕೆಲವೊಂದಿಷ್ಟು ಕಲ್ಪನೆಗಳನ್ನು ಒಳಗೊಂಡೈತಿ. ಸೊ ಆ ಕಲ್ಪನೆಗಳು ಯಾವುವು ಅಂತಂದರೆ ಶ್ರಮದ ಮೌಲ್ಯ ತತ್ವವನ್ನು ಆಧಾರವಾಗಿಟ್ಕೊಂಡೈತಿ. ಈ ಸಿದ್ಧಾಂತ ಏನಪ್ಪ ಅಂದ್ರೆ ಶ್ರಮದ ಮೌಲ್ಯ ತತ್ವವನ್ನು ಆಧಾರವಾಗಿಟ್ಕೊಂಡೈತಿ. ಅಂದ್ರೆ ಶ್ರಮದ ಮೌಲ್ಯ ತತ್ವದ ಪ್ರಕಾರ ಸರಕುಗಳ ಉತ್ಪಾದನೆಯಲ್ಲಿ ಶ್ರಮ ಒಂದೇ ಪ್ರಮುಖ ಉತ್ಪಾದನಾಂಗ. ಆದ್ದರಿಂದ ಉತ್ಪಾದನಾ ವೆಚ್ಚದಲ್ಲಿ ಕೇವಲ ಶ್ರಮದ ವೆಚ್ಚ ಮಾತ್ರ ಪರಿಗಣಿಸಲ್ಪಡುತ್ತದೆ ಅಂಥೇಳಿ ಈ ಸಿದ್ಧಾಂತ ತನ್ನ ಕಲ್ಪನೆಯನ್ನು ಒಳಗೊಂಡೈತಿ. ಇದಾದ ನಂತರ ಸರಕುಗಳ ಉತ್ಪಾದನೆಯು ಸ್ಥಿರ ವೆಚ್ಚದ ನಿಯಮಕ್ಕೆ ಒಳಪಟ್ಟಿರುತ್ತದೆ. ಅಂದರೆ ಉತ್ಪಾದನೆಯಲ್ಲಿ ಎಷ್ಟು ಬದಲಾವಣೆಗಳಾದರೂ, ಅಂದರೆ ಉತ್ಪಾದನೆಯಲ್ಲಿ ಎಷ್ಟೇ ಬದಲಾವಣೆಗಳಾದರೂ ಸಹ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ಯಾವಾಗಲೂ ಸ್ಥಿರವಾಗಿರುತ್ತದೆ ಎಂಬ ಕಲ್ಪನೆಯನ್ನು ಸಹ ಇದು ಒಳಗೊಂಡೈತಿ. ಜೊತೆಗೆ ಇನ್ನೊಂದು ಪ್ರಮುಖವಾದ ಕಲ್ಪನೆ ಏನು ಅಂತಂದರೆ ದೇಶದೊಳಗೆ ಉತ್ಪಾದನಾ ಘಟಕಗಳು ಅಂದರೆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುತ್ತವೆ, ಆದರೆ ರಾಷ್ಟ್ರಗಳ ನಡುವೆ ಅವು ಮುಕ್ತವಾಗಿ ಚಲಿಸುವುದಿಲ್ಲ. ಅಂದರೆ ಉತ್ಪಾದನಾಂಗಗಳು ಕೇವಲ ದೇಶದ ಒಳಗಡೆ ಮಾತ್ರ ಮುಕ್ತವಾಗಿ ಚಲಿಸ್ತಾವ, ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರಗಳ ಮಧ್ಯದಲ್ಲಿ ಅವು ಮುಕ್ತವಾಗಿ ಚಲಿಸುವುದಿಲ್ಲ ಅಂಥೇಳಿ ಈ ಕಲ್ಪನೆ ಹೇಳ್ತದೆ.
ಇದಾದ ನಂತರ ನೆಕ್ಸ್ಟ್, ಶ್ರಮವು ಏಕ ರೀತಿಯ ಉತ್ಪಾದನಾ ದಕ್ಷತೆಯಿಂದ ಕೂಡಿದೆ. ಶ್ರಮ ಒಂದೇ ರೀತಿಯ ಉತ್ಪಾದನಾ ದಕ್ಷತೆಯನ್ನು ಹೊಂದೈತಿ ಅನ್ನುವಂಥ ಕಲ್ಪನೆಯನ್ನು ಈ ಸಿದ್ಧಾಂತ ಮಾಡ್ಕೊಂಡೈತಿ. ಜೊತೆಗೆ ಸಾರಿಗೆ ವೆಚ್ಚಗಳನ್ನು ಉತ್ಪಾದನಾ ವೆಚ್ಚದಲ್ಲಿ ಸೇರಿಸುವುದಿಲ್ಲ. ಅಂದರೆ ಸಾರಿಗೆ ವೆಚ್ಚವನ್ನು ಈ ಸಿದ್ಧಾಂತ ಗಣನೆಗೆ ತೆಗೆದುಕೊಂಡಿಲ್ಲ. ಜೊತೆಗೆ ಆರ್ಥಿಕ ಚಕ್ರಗಳಿಲ್ಲದೆ ಅರ್ಥವ್ಯವಸ್ಥೆಯಲ್ಲಿ ಸ್ಥಿರತೆ ಇರುತ್ತದೆ. ಇದಾದ ನಂತರ ಒಂದು ಸಮಯಕ್ಕೆ ಕೇವಲ 2 ದೇಶಗಳನ್ನು ಮತ್ತು 2 ಸರಕುಗಳನ್ನು ಮಾತ್ರ ಈ ಸಿದ್ಧಾಂತ ಪರಿಗಣಿಸೈತಿ. ಜೊತೆಗೆ ಪರಿಗಣಿಸಲಾದ 2 ದೇಶಗಳು ಏಕರೂಪದ ಆರ್ಥಿಕ ಶಕ್ತಿಯನ್ನು ಮತ್ತು 2 ಸರಕುಗಳು ಏಕರೂಪದ ಆರ್ಥಿಕ ಮೌಲ್ಯವನ್ನು ಹೊಂದಿರುತ್ತದೆ. ಸೊ ಇದು ಒಂದು ಏನಪ್ಪ ಅಂದ್ರೆ ಪ್ರಮುಖವಾದ ಕಲ್ಪನೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಕಲ್ಪನೆ ಏನು ಅಂತಂದರೆ, ಪರಿಗಣಿಸಲ್ಪಟ್ಟಿರುವ 2 ದೇಶಗಳಲ್ಲಿ ಏಕ ರೀತಿಯ ಚಲಾವಣೆಯ ಪದ್ಧತಿ ಅಸ್ತಿತ್ವದಲ್ಲಿರುತ್ತದೆ ಮತ್ತು ಹಣದ ಪರಿಮಾಣ ತತ್ವವು ವಾಸ್ತವಿಕವಾಗಿದೆ ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರವು ಸಂಪೂರ್ಣವಾಗಿ ಮುಕ್ತವಾಗಿದೆ. ಇದೊಂದು ಪ್ರಮುಖ ಕಲ್ಪನೆ ಏನು ಅಂದ್ರೆ, ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮುಕ್ತವಾಗಿರ್ತೈತಿ. ಅಂದರೆ ಸರ್ಕಾರದ ನಿರ್ಬಂಧ ಅಥವಾ ಹಸ್ತಕ್ಷೇಪ ಇಲ್ಲಿ ಇರುವುದಿಲ್ಲ. ಜೊತೆಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಪೂರ್ಣೋದ್ಯೋಗ ಅಸ್ತಿತ್ವದಲ್ಲಿರುತ್ತದೆ ಅಂಥೇಳಿ ಈ ಸಿದ್ಧಾಂತ ಪ್ರಮುಖವಾಗಿ ಕಲ್ಪನೆಗಳನ್ನು ಒಳಗೊಂಡೈತಿ. ಈ ಒಂದು ಸಿದ್ಧಾಂತವನ್ನು ನಾವು ಇನ್ನೂ ಪ್ರಮುಖವಾಗಿ ಈ ಒಂದು ಟೇಬಲ್ ಮುಖಾಂತರ ನಾವು ತಿಳ್ಕೊಳ್ಬೋದು. ಏನು ಆ ಟೇಬಲ್ಲು ಅಂತಂದರೆ, ಇಲ್ಲಿ ಪ್ರಮುಖವಾಗಿ 2 ರಾಷ್ಟ್ರಗಳು ಮತ್ತು 2 ವಸ್ತುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡವು ಅಂಥೇಳಿ ಈ ಕಲ್ಪನೆ ಒಳಗೆ ನಾವು ನೋಡಿದ್ವಿ. ಹಾಗಾಗಿ ಇಲ್ಲಿ ರಾಷ್ಟ್ರಗಳು 2 ಯಾವ್ಯಾವು ಅಂತಂದರೆ, ಒಂದು ಪೋರ್ಚುಗಲ್, ಇನ್ನೊಂದು ಬ್ರಿಟನ್. ಸೊ ಇನ್ನೊಂದು ಕಾಲಮ್ನಲ್ಲಿ ಏನಪ್ಪ ಅಂದರೆ, ಒಂದು ಬಟ್ಟೆ ಕಾಲಮ್ ಐತಿ, ಇನ್ನೊಂದು ದ್ರಾಕ್ಷಾರಸದ ಕಾಲಮ್ ಐತಿ. ಈ 2 ಕಾಲಮ್ ಮುಖಾಂತರ ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಸೊ ಅಂದರೆ ಇಲ್ಲಿ ಪೋರ್ಚುಗಲ್ ಏನು ಮಾಡ್ತೈತಿ ಅಂತಂದರೆ, 1 ಯೂನಿಟ್ ಬಟ್ಟೆಯನ್ನು ಉತ್ಪಾದಿಸಲು 90 ಯೂನಿಟ್ ಶ್ರಮದ ಅವಶ್ಯಕತೆ ಐತಿ. ಅಂದರೆ ಇಲ್ಲಿ 1 ಯೂನಿಟ್ ಬಟ್ಟೆಯನ್ನು ಉತ್ಪಾದನೆಗೆ ತಗಲುವಂಥ ಶ್ರಮದ ಪ್ರಮಾಣ ಎಷ್ಟೈತೆ ಅಂತಂದರೆ 90 ಯೂನಿಟ್ ಐತಿ. ಜೊತೆಗೆ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಲು 80 ಯೂನಿಟ್ನಷ್ಟು ಏನಪ್ಪ ಅಂತಂದ್ರೆ ಶ್ರಮ ಬೇಕಾಗ್ತೈತಿ. ಇನ್ನು ಅದೇ ರೀತಿಯಾಗಿ ಬ್ರಿಟನ್ನಲ್ಲಿ ಈ ಸರಕುಗಳ ಉತ್ಪಾದನೆಗೆ ಬೇಕಾಗುವ ಶ್ರಮದ ಪ್ರಮಾಣ ಏನಾಗ್ತೈತೆ ಅಂತಂದರೆ, ಬಟ್ಟೆ ಉತ್ಪಾದನೆಗೆ 100 ಘಟಕದಷ್ಟು ಶ್ರಮ ಬೇಕಾಗ್ತದೆ, ಅಂದರೆ ಯೂನಿಟ್ನಷ್ಟು. ಜೊತೆಗೆ 120 ಯೂನಿಟ್ನಷ್ಟು ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗ್ತೈತಿ. ಸೊ ಈ ಉದಾಹರಣೆಯಲ್ಲಿ ಪೋರ್ಚುಗಲ್ 2 ವಸ್ತುಗಳನ್ನು ಬ್ರಿಟನ್ ದೇಶಕ್ಕಿಂತಲೂ ಹೆಚ್ಚು ಅಗ್ಗವಾಗಿ ಅಂದರೆ ಕಡಿಮೆಯಾಗಿ ಉತ್ಪಾದಿಸುವ ಅನುಕೂಲತೆ ಹೊಂದಿದೆ. ಆದರೆ ದ್ರಾಕ್ಷಾರಸದ ಉತ್ಪಾದನೆಯಲ್ಲಿ ಅದು ಹೆಚ್ಚು ತುಲನಾತ್ಮಕ ಅನುಕೂಲತೆಯನ್ನು, ಬಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ತುಲನಾತ್ಮಕ ಅನುಕೂಲತೆಯನ್ನು ಹೊಂದಿದೆ. ಬ್ರಿಟನ್ ದೇಶವು 2 ವಸ್ತುಗಳ ಉತ್ಪಾದನೆಯಲ್ಲಿ ಪ್ರತಿಕೂಲ ಸ್ಥಿತಿಯನ್ನು ಹೊಂದಿದೆ. ಅಂದರೆ ದ್ರಾಕ್ಷಾರಸದ ಉತ್ಪಾದನೆಯಲ್ಲಿ ಅದು ಹೆಚ್ಚು ಪ್ರತಿಕೂಲತೆಯನ್ನು, ಬಟ್ಟೆಯ ಉತ್ಪಾದನೆಯಲ್ಲಿ ಕಡಿಮೆ ಪ್ರತಿಕೂಲತೆಯನ್ನು ಹೊಂದಿದೆ. ಆದ್ದರಿಂದ ಪೋರ್ಚುಗಲ್ ಏನು ಮಾಡ್ತೈತೆ ಅಂದರೆ, ದ್ರಾಕ್ಷಾರಸದ ಉತ್ಪಾದನೆಯನ್ನು ಮತ್ತು ಬ್ರಿಟನ್ ಬಟ್ಟೆ ಉತ್ಪಾದನೆಯನ್ನು ಕೈಗೊಂಡು ಪರಸ್ಪರ ವ್ಯಾಪಾರ ಮಾಡುವುದನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ನೀವು ಗಮನಿಸಿರಿ, ಪೋರ್ಚುಗಲ್ ದೇಶದಲ್ಲಿ ದ್ರಾಕ್ಷಾರಸ ಅತಿ ಕಡಿಮೆ ಶ್ರಮವನ್ನು ಬಳಸಿಕೊಂಡು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಐತಿ. ಅದೇ ರೀತಿಯಾಗಿ ಬ್ರಿಟನ್ ದೇಶದಲ್ಲಿ 100 ಯೂನಿಟ್ಗಳಷ್ಟು ಶ್ರಮ ಬಳಸಿದರೆ 1 ಯೂನಿಟ್ ಏನಪ್ಪ ಅಂದ್ರೆ ಬಟ್ಟೆ ಉತ್ಪಾದನೆ ಆಗ್ತೈತಿ. ಅಂದರೆ ಇಲ್ಲಿ ಅತಿ ಕಡಿಮೆ ಶ್ರಮವನ್ನು ಬಳಸುವುದು ಬ್ರಿಟನ್ನಲ್ಲಿ ಬಟ್ಟೆ ಉತ್ಪಾದನೆ ಆಗ್ತೈತಿ. ಅದೇ ರೀತಿಯಾಗಿ ಪೋರ್ಚುಗಲ್ನಲ್ಲಿ ದ್ರಾಕ್ಷಾರಸದ ಉತ್ಪಾದನೆ ಆಗ್ತೈತಿ. ಹಾಗಾಗಿ ಅಂದರೆ ಇಲ್ಲಿ ಬ್ರಿಟನ್ ಏನು ಮಾಡ್ತೈತೆ ಅಂತಂದ್ರೆ, ದ್ರಾಕ್ಷಾರಸದ ಉತ್ಪಾದನೆಯ ಬದಲಾಗಿ ಕೇವಲ ಬಟ್ಟೆಯನ್ನು ಉತ್ಪಾದನೆ ಮಾಡಿ ಪೋರ್ಚುಗಲ್ಗೆ ರಫ್ತು ಮಾಡ್ತೈತಿ. ಇನ್ನು ಅದೇ ರೀತಿಯಾಗಿ
ಪೋರ್ಚುಗಲ್ ಏನು ಮಾಡ್ತೈತೆ ಅಂದ್ರೆ ಬಟ್ಟೆ ಉತ್ಪಾದನೆಯ ಬದಲಾಗಿ ಕೇವಲ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಿ ಬ್ರಿಟನ್ಗೆ ರಫ್ತು ಮಾಡ್ತೈತೆ. ಸೊ ಇಲ್ಲಿ ವ್ಯಾಪಾರಕ್ಕಿಂತ ಮೊದಲು ನೋಡ್ರಿ, ಇಲ್ಲಿ ವ್ಯಾಪಾರಕ್ಕಿಂತ ಮೊದಲು ಪೋರ್ಚುಗಲ್ ಬಟ್ಟೆ ಮತ್ತು ದ್ರಾಕ್ಷಾರಸದ ಉತ್ಪಾದನೆಗೆ ತಗಲುವ ಒಟ್ಟು ಶ್ರಮದ ಯೂನಿಟ್ ಎಷ್ಟು ಬೇಕಾಗಿತ್ತು ಅಂತಂದರೆ 170 ಯೂನಿಟ್ನಷ್ಟು ಶ್ರಮದ ಅವಶ್ಯಕತೆ ಇತ್ತು. ಅದೇ ರೀತಿಯಾಗಿ ಬ್ರಿಟನ್ನಲ್ಲಿ ಏನಾಗಿತ್ತು ಅಂತಂದರೆ ಬಟ್ಟೆ ಉತ್ಪಾದನೆಗೆ 100 ಯೂನಿಟ್ನಷ್ಟು, ಅದೇ ರೀತಿಯಾಗಿ ದ್ರಾಕ್ಷಾರಸ ಒಂದು ಯೂನಿಟ್ ದ್ರಾಕ್ಷಾರಸದ ಉತ್ಪಾದನೆಗೆ 120 ಘಟಕದಷ್ಟು ಶ್ರಮ ಬೇಕಾಗಿತ್ತು. ಅಂದರೆ ಟೋಟಲ್ ಆಗಿ 120 ಘಟಕ ಆಯಿತು. ಸೊ ಓವರಾಲ್ ಆಗಿ ಟೋಟಲ್ ಏನಾಗ್ತೈತೆ ಅಂದರೆ ವ್ಯಾಪಾರಕ್ಕಿಂತ ಮೊದಲ ಸೊ ಈ ಎರಡೂ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ 390 ಘಟಕದಷ್ಟು ಶ್ರಮದ ಅವಶ್ಯಕತೆ ಇತ್ತು. ಇಲ್ಲಿ ನೀವು ಗಮನಿಸಿರಿ, ಇಲ್ಲಿ ನೋಡ್ರಿ ಏನಾಯ್ತು ಅಂತಂದ್ರೆ ಮೊದಲು ಪೋರ್ಚುಗಲ್ ವ್ಯಾಪಾರ ನಡೆದ ನಂತರ ಪೋರ್ಚುಗಲ್ಗೆ ಹೆಂಗೆ ಲಾಭ ಆಗ್ತೈತೆ ಅಂತಂದರೆ ನೋಡಿ 90 + 80 ಎಷ್ಟಾಕಿತ್ತು 170 ಘಟಕ ಆಯ್ತು. ಯಾವಾಗ ಅದು ಬಟ್ಟೆಯ ಉತ್ಪಾದನೆಯನ್ನು ಸ್ಟಾಪ್ ಮಾಡಿ ಕೇವಲ ದ್ರಾಕ್ಷಾರಸವನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಲ್ಲ, ಅವಾಗ ಏನಾಕತ್ತಂದ್ರೆ ಸೊ 160 ಘಟಕ ಅಂದರೆ 80 × 80 2 ಘಟಕದಷ್ಟು ದ್ರಾಕ್ಷಾರಸ ಉತ್ಪಾದನೆಗೆ ತೆಗೆದುದು 160 ಘಟಕ. ಅಂದರೆ ಇಲ್ಲಿ 10 ಘಟಕದಷ್ಟು ಅಲ್ಲಿ ಶ್ರಮದ ಉಳಿತಾಯ ಪೋರ್ಚುಗಲ್ ಆಯಿತು. ಇನ್ನು ಅದೇ ರೀತಿಯಾಗಿ ಬ್ರಿಟನ್ಗೆ ಏನಾಯ್ತು ಅಂತಂದರೆ ಮೊದಲಿಗೆ ಈ ಎರಡೂ ವಸ್ತುಗಳನ್ನು ಉತ್ಪಾದನೆ ಮಾಡುವಾಗ ಅವರಿಗೆ ತಗಲುವಂಥ ಒಟ್ಟು ಈ ಶ್ರಮದ ಮೌಲ್ಯ ಎಷ್ಟು ಬೇಕಾಗಿತ್ತು ಅಂದರೆ 220ರಷ್ಟಿತ್ತು. ಆದರೆ ವ್ಯಾಪಾರ ನಡೆದ ನಂತರ ಏನಾಯ್ತು ಅಂತಂದರೆ ಕೇವಲ 200 ಘಟಕದಷ್ಟು ಮಾತ್ರ ಏನು ಮಾಡ್ತು ಅಂತಂದರೆ ಶ್ರಮವನ್ನು ಬಳಕೆ ಮಾಡಿಕೊಂಡು ಬಟ್ಟೆಯನ್ನು ಉತ್ಪಾದನೆ ಮಾಡೋದ್ರಿಂದ 20 ಘಟಕದಷ್ಟು ಅದಕ್ಕೆ ಶ್ರಮದ ಉಳಿತಾಯ ಆಗ್ತತಿ. ಈ ಒಂದು ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತತಿ ಅನ್ನೋದನ್ನು ಈ ಉದಾಹರಣೆಯಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಈ ಒಂದು ಉದಾಹರಣೆಯನ್ನು ನಾವು ಈ ಕೆಳಗಿನ ರೇಖಾಚಿತ್ರದ ಮೂಲಕನೂ ಸಹ ಏನಪ್ಪ ಅಂತಂದ್ರೆ ತಿಳ್ಕೊಬೋದು. ಸೊ ಹಂಗೆ ಈ ರೀತಿ ವೆಚ್ಚದ ವ್ಯತ್ಯಾಸದ ಕಾರಣದಿಂದ ಅತಿ ಕಡಿಮೆ ವೆಚ್ಚ ತಗಲುವಂಥ ವಸ್ತುವನ್ನು ಅಂದರೆ ಶ್ರಮವನ್ನು ಬಳಕೆ ಮಾಡಿಕೊಂಡು ಅದನ್ನು ರಫ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾವೆ ಅನ್ನೋದನ್ನು ಈ ಉದಾಹರಣೆಯಿಂದ ನಾವು ತಿಳ್ಕೊಳ್ಬೋದು. ಇನ್ನು ಇದನ್ನು ನಾವು ಇನ್ನೂ ಸ್ಪಷ್ಟವಾಗಿ ಈ ಕೆಳಗಿನ ರೇಖಾಚಿತ್ರದಲ್ಲಿ ನೋಡ್ಬೋದು. ಏನು ಅಂತಂದರೆ ಇಲ್ಲಿ ಮೇಲಿನ ರೇಖಾಚಿತ್ರದಲ್ಲಿ ಅಂದರೆ ಈ ಒಂದು ರೇಖಾಚಿತ್ರದಲ್ಲಿ OX ಅಕ್ಷದ ಮೇಲೆ ಬಟ್ಟೆಯನ್ನು ತೆಗೆದುಕೊಟ್ಟೀವಿ. ಅದೇ ರೀತಿಯಾಗಿ OX ಅಕ್ಷದ ಮೇಲೆ ದ್ರಾಕ್ಷಾರಸವನ್ನು OY ಅಕ್ಷದ ಮೇಲೆ ಬಟ್ಟೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅಲ್ಲಿ ಚಿತ್ರದೊಳಗೆ ನೋಡ್ರಿ C ಮತ್ತು C1 ಬಿಂದುಗಳು ಬಟ್ಟೆಯ ಪ್ರಮಾಣವನ್ನು ತೋರಿಸಿದರೆ ಅಲ್ಲಿ W1 W2 ಏನದಾವಲ್ಲ ದ್ರಾಕ್ಷಾರಸದ ಪ್ರಮಾಣವನ್ನು ನಮಗೆ ತೋರಿಸ್ಕೊಡ್ತಾವೆ. ಅಂದರೆ CW ರೇಖೆಯು ಪೋರ್ಚುಗಲ್ನಲ್ಲಿ ಮತ್ತು C1 W1 ರೇಖೆಯು ಬ್ರಿಟನ್ನ ಉತ್ಪಾದನಾ ಸಾಧ್ಯತಾ ರೇಖೆಗಳಾಗ್ಯಾವ. ಚಿತ್ರದ ಪ್ರಕಾರ ಪೋರ್ಚುಗಲ್ 2 ವಸ್ತುಗಳ ಉತ್ಪಾದನೆಯಲ್ಲಿ ಬ್ರಿಟನ್ಗಿಂತ ಹೆಚ್ಚು ನಿರಪೇಕ್ಷ ವೆಚ್ಚದ ಪ್ರಯೋಜನೆಯನ್ನು ಒಳಗೊಂಡಿದೆ. ಹೀಗಾಗಿ ಅದು OC ಪ್ರಮಾಣದ ಬಟ್ಟೆಯನ್ನು ಮತ್ತು OW ಪ್ರಮಾಣದ ದ್ರಾಕ್ಷಾರಸವನ್ನು ಉತ್ಪಾದಿಸುವ ಸಾಧ್ಯತೆಯನ್ನು ಪಡೆದಿದೆ. ರೇಖಾಚಿತ್ರದ ಮತ್ತೊಂದು ರೇಖೆಯಾದ C1 W2 ರೇಖೆಯು ಪೋರ್ಚುಗಲ್ನ ದ್ರಾಕ್ಷಾರಸದ ಉತ್ಪಾದನೆಯ ಸಾಪೇಕ್ಷ ವೆಚ್ಚದ ಪ್ರಯೋಜನೆಯನ್ನು ವ್ಯಕ್ತಪಡಿಸ್ತದೆ. ಅಂದರೆ ಪೋರ್ಚುಗಲ್ OW ಪ್ರಮಾಣದ ದ್ರಾಕ್ಷಾರಸವನ್ನು ಉತ್ಪಾದಿಸಿ C1 ಪ್ರಮಾಣದ ಬಟ್ಟೆಗೆ ಬ್ರಿಟನ್ನಿನೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತದೆ. ಏಕೆಂದರೆ ಬ್ರಿಟನ್ C1 ಪ್ರಮಾಣದ ಬಟ್ಟೆಯ ಉತ್ಪಾದನೆಯಲ್ಲಿ ಕನಿಷ್ಠ ತುಲನಾತ್ಮಕ ವೆಚ್ಚದ ಅನಾನುಕೂಲತೆಯನ್ನು ಹೊಂದಿದೆ. ಅದೇ ರೀತಿ ಪೋರ್ಚುಗಲ್ ದ್ರಾಕ್ಷಾರಸದ ಉತ್ಪಾದನೆಯಲ್ಲಿ ಹೆಚ್ಚು ಸಾಪೇಕ್ಷ ಅನುಕೂಲತೆಯನ್ನು ಹೊಂದಿದೆ. ಆದ್ದರಿಂದ ಈ ರೇಖಾಚಿತ್ರ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಉಗಮಕ್ಕೆ ಕಾರಣವಾಗುತ್ತದೆ ಅಂಥೇಳಿ ಡೇವಿಡ್ ರಿಕಾರ್ಡೋರವರು ತಮ್ಮ ಸಿದ್ಧಾಂತದಲ್ಲಿ ಪ್ರಚುರಪಡಿಸ್ತಾರೆ.
ಒಟ್ಟಾರೆಯಾಗಿ ಈ ಸಿದ್ಧಾಂತ ಓವರಾಲ್ ಆಗಿ ಏನು ಹೇಳ್ತೈತಿ ಅಂತಂದ್ರೆ, ಎರಡು ರಾಷ್ಟ್ರಗಳಲ್ಲಿ ವ್ಯಾಪಾರ ಸಂಭವಿಸಬೇಕಾದ್ರೆ ವ್ಯಾಪಾರದಲ್ಲಿ ಭಾಗವಹಿಸುವ ರಾಷ್ಟ್ರಗಳು ಸಾಪೇಕ್ಷ ವೆಚ್ಚ ಕಡಿಮೆ ಇರುವ ವಸ್ತುಗಳನ್ನು ರಫ್ತು ಮಾಡ್ತಾವೆ, ಜೊತೆಗೆ ಸಾಪೇಕ್ಷವಾಗಿ ವೆಚ್ಚ ಅಧಿಕವಿರುವ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತವೆ ಅಂಥೇಳಿ ಈ ಸಿದ್ಧಾಂತ ಒಟ್ಟಾರೆಯಾಗಿ ಹೇಳ್ತತಿ. ಇದಾದ ನಂತರ ಈ ಸಿದ್ಧಾಂತದ ಟೀಕೆಗಳು ಬರ್ತಾವ. ಈ ಸಿದ್ಧಾಂತದ ಟೀಕೆಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸನ್ನು ಮಾಡೋಣ.